ಕೈಗಳಲ್ಲಿ ಚಿನ್ಮುದ್ರೆ ನೋಡಿ. ಈ ಮುದ್ರೆ ಚಿನ್ಮುದ್ರೆ ಇದೆಯಲ್ವ, ಹೆಬ್ಬೆರಳು ಮತ್ತು ತೋರುಬೆರಳು, ಈ ಮುದ್ರೆ ಬಹಳ ಅವಶ್ಯಕವಾಗಿ ಮಕ್ಕಳು ಬೇಕು. ಯಾಕಂದರೆ ಇದು ಏಕಾಗ್ರತೆಯನ್ನು ವೃದ್ಧಿಸುವ ವಿಶೇಷವಾದ ಮುದ್ರೆ. ಈ ಮುದ್ರೆಯನ್ನು ಒಂದು 10ರಿಂದ 20 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡ್ರೆ ಬೇಗ ಪ್ರಗತಿಯನ್ನು ಸಾಧಿಸ್ಬೋದು. ಅದಕ್ಕೆ ಬಹಳ ಹೊತ್ತು ಇಟ್ಕೊಳ್ಳಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ನೀವು ಒಂದು ಟೇಪ್ ಸುತ್ಕೋಬೇಕು. ಈ ಮೆಡಿಕಲ್ ಶಾಪ್ಗಳಲ್ಲಿ ಪೇಪರ್ ಟೇಪ್ ಅಂತ ಸಿಕ್ಕುತ್ತೆ, ಅದು ಅಂಟಲ್ಲ, ಬೇಗ ಚೆನ್ನಾಗಿರುತ್ತೆ ಅದು. ಅದನ್ನು ತಗೊಂಡು ಇಲ್ಲಿ ಹೀಗೆ ಬ್ಯಾಂಡೇಜ್ ಮಾಡಬೇಕು. ಇಟ್ಟು ಸುಮ್ಮನೆ ಅವರು ಮನೆಯಲ್ಲಿ ಕೂತಿರ್ತಾರೆ, ಆಟ ಆಡ್ತಿರ್ತಾರೆ, ಓದ್ತಿರ್ತಾರೆ, ಸುಮ್ಮನೆ ಕಾಲಹರಣ ಮಾಡ್ತಾರೆ. ಆ ಟೈಮಲ್ಲಿ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಅವರು ರಾತ್ರಿ ಮಲಗೋ ಮುಂಚೆ ಒಂದು 15-20 ನಿಮಿಷ ಈ ಮುದ್ರೆಯನ್ನು ಹಾಕಿಸಿ ಅವ್ರಿಗೆ ಎರಡೂ ಕೈಯಲ್ಲಿ ಇಲ್ಲಿ ಬ್ಯಾಂಡೇಜ್ ಹಾಕ್ಬಿಟ್ಟು ಹಾಕ್ಸ್ರಿ. ಅವ್ರು ನೋಡಿ ಬೆಳಗ್ಗೆ ಎಷ್ಟು ಆ್ಯಕ್ಟಿವ್ ಆಗ್ತಾರಂತ. ಅಂದರೆ ಇದು ಜ್ಞಾನ ಮುದ್ರೆ, ಸಂಪತ್ ಮುದ್ರೆ. ಇದು ಮಕ್ಕಳಿಗೆ ತುಂಬ ಏಕಾಗ್ರತೆಯನ್ನು ತರುವಂತಹ ಒಂದು ಮುದ್ರೆ. ಅದಕ್ಕೆ ಇದನ್ನು ಕಿಂಗ್ ಆಫ್ ಮುದ್ರಾ ಅಂತ ಕರೀತಾರೆ. ಮುದ್ರೆಯ ಶಾಸ್ತ್ರದಲ್ಲಿ ಈ ಮುದ್ರೆಗೆ ಕಿಂಗ್ ಆಫ್ ಮುದ್ರಾ ಅಂತ ಕರೀತಾರೆ, ರಾಜಮುದ್ರೆ ಇದು. ಅದಕ್ಕೋಸ್ಕರ ಈ ಮುದ್ರೆಯನ್ನು ಮಕ್ಕಳಿಗೆ ಹಾಕಿಸ್ಬೇಕು.